ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನದ ನಂತರ ನಾನು ನನ್ನ ತವರು ಮನೆಗೆ ಹೋಗ್ತಾ ಇದ್ದೇನೆ. ಸೊ ಹಸ್ಬೆಂಡು ನಾನು ಮಕ್ಕಳೆಲ್ಲ ಹೋಗ್ತಾ ಇದ್ದೇವೆ. ಸೊ ಹೋದ್ಮೇಲೆ ನಮ್ಮ ಫ್ಯಾಮಿಲಿ ಪರಿಚಯ ಮಾಡಿ ಕೊಡ್ತೇನೆ. ಸೊ ವಿಡಿಯೋ ಎಲ್ಲ ಮಾಡ್ತೇನೆ. ಸೊ ಎಂಡ್ವರೆಗೆ ನೋಡಿ ವಿಡಿಯೋನ. ಸೊ ಈಗ ಏನೆಲ್ಲ ತೊಗೊಂಡಿದ್ದೇನೆ ಅಂತ ಹೇಳ್ತೇನೆ. ಇದು ಹಸ್ಬೆಂಡದ್ದು, ಇದು ಮಕ್ಕಳದ್ದು ಬಟ್ಟೆ ಎಲ್ಲ ಇಟ್ಕೊಂಡಿದ್ದೇನೆ, ಏನು ಜಾಸ್ತಿ ಏನು ತೊಗೊಳ್ಳಿಲ್ಲ. ಸೊ ಇದರಲ್ಲಿ ಎಲೆ ಮಸಾಲ ಎಲೆನೇ ತುಂಬಿಸ್ಕೊಂಡಿದ್ದೇನೆ. ಮತ್ತು ಒಂದು ಹಲಸಿನನ್ನು, ಸ್ವಲ್ಪ ತಿಂಡಿ ಅಷ್ಟೇ, ಮತ್ತು ಏನು ತೊಗೊಳ್ಳಿಲ್ಲ. ಇಷ್ಟಿದೆ, ಇದು ಅವರಿಗೆ ಕೊಡಲಿಕ್ಕೆ ಎಲ್ಲ. ಸೊ ಇದೆಲ್ಲ ನಮ್ಮದು. ಸ್ಯಾಂಡ್ರಿಯಾ ಸಿಯಾನ ರೆಡಿ ಆಗಿದ್ದಾರೆ ನೋಡಿ. ಸ್ಯಾಂಡ್ರಿಯಾ ಕೂಡ ರೆಡಿ ಆಗಿದ್ದಾಳೆ, ಮ್ಯಾಚಿಂಗ್ ಅಂತೇಳಿ ನೋಡಿ. ಸಿಯಾ ಹೀಗೆ ರೆಡಿ ಆಗಿದ್ದಾಳೆ. ಅಲ್ಲಿ ಹೋಗಿ ಮತ್ತೆ ಬೇರೆ ಬಟ್ಟೆ ಹಾಕ್ತೇನೆ ನಾಳೆ ಹೋಗಿ. ಸೊ ಅದಕ್ಕೋಸ್ಕರ ಹಾಗೆ ಸಿಂಪಲ್ ಹಾಕಿದ್ದೇನೆ ಬಟ್ಟೆ. ನೋಡಿ, ನಾನು ವಿಡಿಯೋನ ಎಂಡ್ವರೆಗೆ ನೋಡಿ ಆಯಿತಾ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಕಂಟಿನ್ಯೂ ಮಾಡ್ತೇನೆ ವಿಡಿಯೋ. ಸೊ ಬಾಯ್. ಹೊರಡ್ತಾ ಇದ್ದೇವೆ, ಇನ್ನೇನು ಬಸ್ ಬರ್ತದೆ, ಇನ್ನೊಂದು 15 ನಿಮಿಷ ಅಷ್ಟೇ. ಇಲ್ಲಿ ನೋಡಿ, ಇವರು ಜಿಂಗ್ ಜಾಂಗ್ ಅಂತ ರೆಡಿ ಆಗಿದ್ದಾರೆ. ಇಲ್ಲಿ ನೋಡಿ ನಮ್ದು ಛೋಟಾ ಚಾಂಪಿಯನ್. ಇಲ್ಲಿ ನೋಡು ಚಿನ್ನ, ಅವಳು ಬೇಗ ಕರ್ಕೊಂಡು ಹೋಗ್ಲಿಕ್ಕೆ, ಅದಕ್ಕೆ ನಾಟಕ ಮಾಡೋದು. ಬಸ್ ಬರ್ತದೆ, ಹೋಗುವ. ಬಸ್ ಸ್ಟಾಪಲ್ಲಿ ಕೂತಿದ್ದೇವೆ. ಚಂಡಿ ಸೊ ನಿಮಗೆಲ್ಲ ಅನ್ನಿಸ್ಬೋದು ನಮ್ಮದು ಊರು ಯಾವುದು ಅಂಥೇಳಿ. ಸೊ ನನ್ನ ಊರು ತವರ ಮನೆ. ಇದು ಬೆಳಗಾಮು, ಉತ್ತರ ಕನ್ನಡ, ಇಟಗಿ ಕ್ರಾಸ್. ಬೆಳಗಾಮು ಸಿಟಿ, ಇಟಗಿ ಕ್ರಾಸು ನಮ್ಮ ಊರ ಹೆಸರು. ಸೊ ಅಲ್ಲಿ ಹೋಗ್ತಾ ಇದ್ದೇವೆ. ತುಂಬ ದಿನ ಆಯಿತು, ಮಿನಿಮಮ್ ಒಂದು 3 ಇಯರ್ಸ್ ಆಯ್ತಂತ ನಾನು ಹೋಗದೆ. ಅಂದರೆ ಮಕ್ಕಳು ಕೂಡ ಚಿಕ್ಕ ಇದ್ದರು, ಸೊ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ಸ್ವಲ್ಪ ಮಕ್ಕಳು ದೊಡ್ಡವರಾಗಿದ್ದಾರೆ ಅಂತ ಹೇಳಿ ಈಗ ಹೋಗ್ತಾ ಇದ್ದೇನೆ. ನೈಟ್ ಬಸ್ ಬುಕ್ ಮಾಡಿದ್ವಿ, ಬಸ್ಸಲ್ಲಿ ಹೋಗ್ತಾ ಇದ್ದೇವೆ. ಬೆಳಗ್ಗೆ ಕೂಡ ಸಿಗ್ತವೆ. ಬೆಳಗ್ಗೆ 7 ಗಂಟೆಗೆ ನಾವು ಬಸ್ ಹತ್ತಿದರೆ ಸಂಜೆ 6 ಗಂಟೆಗೆ ಹೀಗೆಲ್ಲ ಮುಟ್ತೇವೆ. ರಾತ್ರಿ ಬಸ್ 7 ಗಂಟೆಗೆ ಹೋಗ್ತಾ ಇದ್ದರೆ ಬೆಳಗ್ಗೆ ಜಾವ 8 ಗಂಟೆಗೆ ಹೀಗೆಲ್ಲ ಮುಟ್ತೇವೆ. ಸೊ 1 ನೈಟ್ ಬೇಕು, ಬೆಳಗ್ಗಿಂದ ಸಂಜೆ ಹೋದರೆ ಹೀಗೆ ನೈಟ್ ಬೇಕು. ತುಂಬ ಲಾಂಗ್ ಆಗ್ತದೆ, ಒಂದು 400-450 ಕಿಲೋಮೀಟ್ರ್ ಇದೆ. ಸೊ ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಟ್ರಾವೆಲ್ ಮಾಡೋದು ತುಂಬ ಕಷ್ಟ, ಅದಕ್ಕಾಗಿ ಹೋಗ್ತಾ ಇದ್ದೇವೆ ನೋಡಿ. ಸೊ ಬೆಳಗ್ಗೆ ಜಾವ ನೋಡಿ, ಇದು ಬೆಳಗ್ಗೆ 7 ಗಂಟೆಗೆ ಅಂತ. ಸೊ ಊರಿಗೆ ರೀಚ್ ಆಗ್ತಾ ಇದ್ವಿ, ಹಾಗೆ ಆವಾಗ ವಿಡಿಯೋ ಮಾಡಿ. ಸೊ ನನಗೆ ಟ್ರಾವೆಲ್ ಎಲ್ಲ ಆಗಿ ಬರಲ್ಲ, ನನಗೆ ವಾಮಿಟಿಂಗ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಲೆಮನ್ ಹಿಡ್ಕೊಂಡಿದ್ದೆ, ಅದನ್ನ ಹಿಡ್ಕೊಂಡು ಸಿಯಾನ ಆಟ ಆಡ್ತಾ ಇದ್ದಾಳೆ. ಸೊ ಉತ್ತರ ಕರ್ನಾಟಕದಲ್ಲಿ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರ್ತದೆ ಭತ್ತ ಬೆಳೆಯೋದು ಮತ್ತು ಕಬ್ಬು ಬೆಳೆಯೋದು. ಸೊ ನಾನು ಇನ್ನೊಂದು ಸಾರಿ ಊರಿಗೆ ಬರಲಿಕ್ಕೆ ಉಂಟು. 1 ಡೇ ಮಾತ್ರ ನಾನು ಬಂದದ್ದು. ಸೊ ಮತ್ತೆ ಬರ್ತೇನೆ ಊರಿಗೆ. ಆವಾಗ ನಾನು ಇಲ್ಲಿ ಏನೆಲ್ಲ ಬೆಳೀತಾರೆ ಅದೆಲ್ಲ ತೋರಿಸ್ತೇನೆ ನಾನು ವಿಡಿಯೋದಲ್ಲಿ. ಸೊ ನನ್ನ ತಂದೆ ಆಟೋ ತೊಗೊಂಡು ಬಂದಿದ್ದರು. ಸೊ ನಾವೆಲ್ಲ ಆಟೋದಲ್ಲಿ ಕೂತು ಹೋಗ್ತಾ ಇದ್ದೇವೆ ನೋಡಿ. ಸೊ ಹಸ್ಬೆಂಡು ಮಕ್ಕಳು ಕೂಗ್ತಾ ಇದ್ರಲ್ಲ, ತಂದೆ ಹತ್ರ ಹೋಗು ಅಂತ ಹೇಳ್ತಿದ್ರು. ಸೊ ಈ ರೋಡಿಂದಲೇ ನಮ್ಮ ಊರಿಗೆ ಹೋಗಲಿಕ್ಕೆ ಸ್ಟಾರ್ಟು. ಇಲ್ಲಿಂದ ನಮ್ಮ ಊರು ಹೆಸರು ಬಂತು ಇದು. ಸೊ ಇದು ನೋಡಿ KB ಅಂತ ಹೇಳ್ತಾರಲ್ಲ, ಸೊ ಇಲ್ಲಿ ಈ KBಯಿಂದಲೇ ಸೊ ನಮ್ಮ ಊರಿಗೆ ಕರೆಂಟ್ ಬರೋದು. ಸೊ ಊರು ನಿಮಗೆ ತೋರಿಸ್ತೇನೆ, ನಾನು ಮನೆಯೆಲ್ಲ ತೋರಿಸ್ತೇನೆ. ಇದು ಓನ್ಲಿ ಹೊಲ ಗದ್ದೆ ಅಂತ ಹೇಳ್ತಾರೆ ಅದು. ಬದನೆಕಾಯಿ ನೋಡಿ, ಈ ಥರ ಕೆಂಪು ಬದನೆ ಎಲ್ಲ ಹೇಗೆ ಬೆಳೀತಾರೆ ನೋಡಿ. ತರಕಾರಿ ಅಲ್ಲಿ ಹೊಲದಲ್ಲೇ ಮನೆ ಮಾಡಿಕೊಂಡು. ಕಬ್ಬು ಜೋಳ ನೀರು ನೋಡಿ, ಇದು ತೋಟದ ತುಂಬಿ ಹರಿತದೆ. ಯಾಕೋ ತುಂಬಲಿಲ್ಲ ಈ ಸಾರಿ, ಮಳೆನೇ ಆಗಲಿಲ್ಲ ಅಂತ ನೋಡಿ.
ಇದು ನಮ್ಮ ಊರಲ್ಲಿ ಎಲ್ಲ ಮನೆಗಳು ನೋಡಿ, ಸ್ಟಾರ್ಟಿಂಗ್ ಮನೆಗಳು. ಸೊ ಹೀಗೆ ಬಂದರೆ ನಮ್ಮ ಈ ಕಡೆಯಿಂದ ಹೋದರೆ ನಮ್ಮ ಮನೆ ಬರ್ತದೆ. ಸೊ ದೇವಸ್ಥಾನದಲ್ಲಿ ಹೋದ್ವಿ. ಸೊ ಇಲ್ಲೇ ನೋಡು, ಸ್ಯಾಂಡ್ರಿಯ ಮನೆಗೆ ನಾವೆಲ್ಲ ಬಂದ್ವಿ. ಸ್ಯಾಂಡ್ರಿಯ ನಾವೆಲ್ಲ. ಸೊ ನಮ್ಮ ಅಕ್ಕ ಒಳಗೆಂತ ಮಾಡ್ತಾಯಿದ್ರು. ಸೊ ಇದು ನಮ್ಮ ಮನೆ ನೋಡಿ. ಇದು ನಾವು ತುಂಬ ಪಾಪದವರು. ಸೊ ಹೀಗೆ ಯಾಕೆ ಮನೆ ಇದೆ ಆಗಿಲ್ಲ ಅಂದ್ಕೋಬೇಡಿ. ಸೊ ಹಳ್ಳಿ ಕಡೆ ಎಲ್ಲ ಆಲ್ಮೋಸ್ಟ್ ಇದೇ ಥರ ಇರ್ತದೆ. ನಾವು ಹಲಸಿನನ್ನು ತಂದಿದ್ವಿ ನೋಡಿ, ಸಿಯಾನ ಕೂತು ನೋಡ್ತಾ ಇದ್ದಾಳೆ. ಹಾಗೆ ಹಳ್ಳಿ ಕಡೆ ಎಲ್ಲ ಇದೇ ಥರ ಮನೆ ಇರ್ತದೆ. ಸೊ ಹಾಗೆ ಮನೆಗೆ ಬಂದ್ವಿ. ನಮ್ಮ ಅಕ್ಕ ಕೂಡ ಕೆಲಸ ಮಾಡ್ತಿದ್ರು. 2 ಇದ್ದಾವೆ. ಸೊ ಇನ್ನೊಂದು ಹಸು ಎಲ್ಲ ಕಟ್ತೇವೆ ಅಲ್ಲೂ ಕೂಡ ಕೋಳಿ, ಕುರಿ ಹೀಗೆಲ್ಲ ಇದೆ. ಈ ಮನೆಯಲ್ಲಿ ಅಡುಗೆ ಊಟ ಎಲ್ಲ ಮಾಡ್ತೇವೆ. ಸೊ ನೋಡಿ, ನಮ್ಮ ಅಕ್ಕ ಬಂದು ಯಾರು ಅಂತ ಕೇಳ್ತಾ ಇದ್ಲು. ಸೊ ನಾವು ಆಚೆ ಮನೆಯಲ್ಲಿ ತಂದೆ ತಾಯಿ ಎಲ್ಲ ಇದ್ದರು. ಅವ್ರ ಹಸು ಎಲ್ಲ ಹಾಲು ಕರಿತಾ ಇದ್ದರು. ಹಾಲು ಕರಿಯೋದು ಅಂತ ಹೇಳ್ತಾರಲ್ಲ ಹಾಗೆ. ಸೊ ಈಚೆ ನಾವು ಹಲಸಿನನ್ನು ಕಟ್ ಮಾಡ್ತಾ ಇದ್ವಿ. ಸೊ ಈಗ ಬಂದದ್ದಷ್ಟೇ ನೋಡಿ, ನಿದ್ದೆ ಇಲ್ಲ ರಾತ್ರಿ ಇಡೀ ಬಸ್ಸಲ್ಲಿ, ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ. ನಮ್ಮ ಅಕ್ಕ ಏನೇನು ಅಡುಗೆ ಮಾಡಿದಾಳೆ ನೋಡುವ. ಬದನೆಕಾಯಿ, ರೊಟ್ಟಿ, ಎಂತೆಂತ ಮಾಡಿದಾಳೆ. ಸೊ ನೋಡುವ, ಬದನೆಕಾಯಿ ಪಲ್ಯ, ಸೊ ಪುಂಡಿ ಪಲ್ಯ ಅಂತೆ, ಉತ್ತರ ಕರ್ನಾಟಕ ಸ್ಟೈಲ್ ಪುಂಡಿ ಪಲ್ಯ, ಬದನೆಕಾಯಿ, ಉಪ್ಪಿನಕಾಯಿ. ಊಟ ಮಾಡುವ. ಸೂಪರ್ ಆಗಿದೆ. ತಿನ್ನಲ್ಲ ಅವರು. ಹಲೋ ದಿಶಿಯಾ. ಕರೀಮ್ ಬಾಯಿಲ್. ಸೊ ಇದು ನಮ್ಮ ನಾಯಿ. ನಾನಂದರೆ ತುಂಬ ಇಷ್ಟ. 18 ವರ್ಷ ಆಯಿತು ಸಾಕಿ. ಸೊ ನನ್ನ ಧ್ವನಿ ಕೇಳಿ ಓಡಿ ಬಂದಿದ್ದಾನೆ ನೋಡಿ, ನಮ್ಮನ್ನು ಬಿಟ್ಟು ಹೋಗಲೇ ಇಲ್ಲ. ನಾನು ನೆಟ್ಟದ್ದು ಗಿಡ ಎಲ್ಲ ಎಷ್ಟು ದೊಡ್ಡದಾಗಿದೆ. ಬೋಪೋ ರಾಶಿ ನಮ್ಮ ಅಕ್ಕ ಕೆಲಸ ಮಾಡ್ತಾ ಇದ್ದಾಳೆ ಪಾಪ. ಮಾಡು ಪಾತ್ರೆ ತೊಳಿತಾ ಇದ್ದಾಳೆ, ಬಕೆಟೆಲ್ಲ. ಸುರೇಖಾ, ಸ್ಯಾಂಡ್ರಿ ಅಂಡ್ ಬರ್ಡೇಗೆ ಗಿಫ್ಟ್ ನಮ್ಮ ಅಣ್ಣ ತಗೊಂಡು ಬಂದಿದ್ದಾನೆ. ಶಿಯಾನಾಗ ತಿನ್ನಿಸ್ತಾ ಇದ್ದಾರೆ ನೋಡಿ ಎಲ್ಲರೂ ಸೇರಿ. ತಿನ್ನು. ಸ್ಯಾಂಡಿ ನೀನು ಹೋಗು. ಸ್ಯಾಂಡಿ ಬಾ, ಹೋಗ್ತೀನಿ. ಬೆಳಗಾವ್ ಕುಂದ ತಗೊಂಬಂದಿದ್ದಾನೆ ನಮ್ಮ ಅಣ್ಣ. ತುಂಬಾ ಅಂದ್ರೆ ತುಂಬಾ ಒಳ್ಳೆ ರುಚಿ ಇದೆ. ಕೊಡಬಲ್ಲ, ನನ್ನ ಮಗಳ ಬರ್ಡೇ ಅಲ್ಲ, ಹಾಗೆ ತಿನ್ನಿಸ್ತಾ ಇದ್ದಾನೆ ಇವಾಗಲೇ. ಗೆಜ್ಜೆ ಹಾಕ್ತಾ ಇದ್ದಾರೆ ಅವರ ಅಜ್ಜ ನೋಡಿ. ಗಿಫ್ಟ್ ಬರ್ಡೇಗೆ, ಸ್ಯಾಂಡ್ರಿಯ ಬರ್ಡೇಗೆ ಗಿಫ್ಟ್. ಚಾಳ ಗೆಜ್ಜೆ ಹಾಕಿದ್ರೆ ಒಳ್ಳೇದು ಕಾಲಿ. ಏನು ಗಿಫ್ಟ್ ತರಲಿಲ್ಲ, ನೋಡ್ತಾ ಇದ್ದಾಳೆ. ಬಂದಿದೆ ನಿನಗೂ ಗಿಫ್ಟ್. ನಿಲ್ಲು. ಸೊ ನಮ್ಮಾಚೆ ಆಲ್ಮೋಸ್ಟ್ ಬೆಳ್ಳಿ ಗೆಜ್ಜೆ, ಬೆಳ್ಳಿ ಚೈನು ಇದೇ ಥರ ಹಾಕೋದು ಹೆಣ್ಣು ಮಕ್ಕಳಿಗೆ ಬಂದರೆ. ಸೊ ಈ ಒಳಗೆ ಬೆಳ್ಳಿ ಗೆಜ್ಜೆ ನೋಡಿ. ಮುಂಚೆ ಎಲ್ಲ ಇಲ್ಲೇ ಕೂತಿಲ್ಲೇ ಮಾತಾಡ್ತಿದ್ವಿ. ಶಾಲೆಗೆಲ್ಲ ಹೋದ್ಮೇಲೆ ಓದ್ಕೊಂತ ಇಲ್ಲೇ ಕೂರ್ತಿದ್ವಿ. ಸೊ ಇದೆಲ್ಲ ನಾನು ಓಡಾಡಿದ್ದು ಜಾಗ ಎಲ್ಲ ನೋಡಿ. ಇದು ನಾನು ಓಡಾಡಿದ್ದು ಜಾಗದಲ್ಲಿ ಈಗ ನನ್ನ ಮಕ್ಕಳು ಓಡಾಡ್ತಾ ಇದ್ದಾರೆ. ಸ್ಯಾಂಡಿ, ಸೊ ನಾವೇನು ಅಷ್ಟೊಂದು ಶ್ರೀಮಂತರಲ್ಲ, ಪಾಪದವರೇ, ಬಡವರೇ ನಾವೊಂದು. ಸೊ ನೋಡಿ, ಸೊ ಇವರೇ ನೋಡಿ ನಮ್ಮ ತಾಯಿ ಕೂತಿದ್ದಾರೆ.
ನಮ್ಮದು ಮದರ್ ಇನ್ ಲಾ ನೋಡಿ ಕೂರೋ ಸ್ಟೈಲ್ ನೋಡಿ ಇದು. ಇವ್ರು ಹೀಗೇನೆ, ನನ್ನ ತಾಯಿ ಹೀಗೇನೆ ಒಂದು ಸ್ವಲ್ಪ. ಸೊ ಹಾಗೆ ಇರ್ತಾರೆ ಅವ್ರು ಎಷ್ಟು ನಾವು ಹೇಳಿದ್ರು ಚೇಂಜ್ ಆಗಲ್ಲ, ಅದು ಚೇಂಜ್ ಆಗೋದೇ ಇಲ್ಲ. ಇಲ್ಲಿ ನೋಡಿ ಶಾಂಡ್ರಿಯಾ ನೋಡ್ತಾ ಇದ್ದಾಳೆ, ಇವ್ರು ಯಾರು ಇವರು ತಪ್ಪಿಸ್ಕೊಂಡು ಬಂದಿದ್ದಾರೆ ನನ್ನ ಕಡೆ ಅಂತ. ನೋಡಿ ಅಜ್ಜಿ 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 ಹಂಗೆ ಮಾಡ್ತಾರೋ. ನಮ್ಮ ಅಕ್ಕ ಎಲ್ಲ ಕುಂತು ಮಾತಾಡ್ಕೋತ ಕೂತಿದ್ದೇವೆ ನೋಡಿ ಎಲ್ಲರೂ. ಇನ್ನು ಬರ್ತಾರೆ, ಇನ್ನು ಬರ್ಲಿಕ್ಕಿದೆ ನನ್ನ ಅಕ್ಕ ಎಲ್ಲ. ನಿಂಗೆ ಅದು ಗೊತ್ತಾಗೋದಿಲ್ಲ ಬಿಡು, ನನ್ನ ತಾಯಿ ಕೇಳೋದು ನೀ ಯಾರಿಗೆ ತೋರಿಸ್ತಾ ಇದ್ದೀಯಾ ಹಾಗೆ ಅಂತ, ಅವ್ರಿಗೆ ಗೊತ್ತಾಗಲ್ಲ. ಗೊತ್ತಾ ಶಾಲೆಗೆಲ್ಲ ಹೋಗುವಾಗ ಇಲ್ಲೇ ಕೂತು ಓದ್ತಾ ಇದ್ದೆ ನೋಡಿ, ಇದೇ ಪ್ಲೇಸ್ ಅಲ್ಲ, ಇಲ್ಲೇ ಕೂರ್ತಾ ಇದ್ದೆ ನಾನು. ಇಲ್ಲೇ ಕೂತಿದ್ದೆ ಇದರಲ್ಲಿ ಕೂರೋದು. ಸೊ ಈಗ ಇದು ಗೋಡೆ ಇರಲಿಲ್ಲ, ಈಗ ಕಟ್ಟಿದ್ದಾರೆ. ನನ್ನ ಅಕ್ಕ ಹೇಗೋ ಮಾಡಿ ಕಟ್ಟಿದ್ದಾಳೆ. ಇದು ಗೋಡೆ ಇರಲಿಲ್ಲ, ಇದೆಲ್ಲ ಇರಲಿಲ್ಲ, ಇದೊಂದೇ ಇತ್ತು ನೋಡಿ. ಅದು 2 ರೂಮ್, ಒಂದು ಹಾಲು ಒಂದು ಅಡುಗೆದು. ಸೊ ಇವ್ರು ನಮ್ಮ ಅಕ್ಕ, ಅಂದರೆ ನಮ್ಮ ಅಪ್ಪ ಅಮ್ಮನಿಗೆ ನಾನು ನಮ್ಮ ಅಣ್ಣ ಇಬ್ಬರೇ ಮಕ್ಕಳು. ಸೊ ಇವ್ರು ನಮ್ಮ ದೊಡ್ಡಪ್ಪನ ಮಕ್ಕಳು. ಸೊ ನಾವು ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದವ್ರು ಹಾಗೇ ಇರ್ತೇವೆ. ಎಲ್ಲರೂ ನಮ್ಮನ್ನು ಹಾಗೇ ಎನಿಸೋದು. ಸೊ ನಾವು ಯಾವತ್ತೂ ಇದುವರೆಗೆ ಜಗಳ ಅನ್ನೋದು, ಸ್ಕೋಪ್ ಅನ್ನೋದಿಲ್ಲ. ಸೊ ನಾನು ನಮ್ಮ ಅಕ್ಕನವ್ರಿಗೆಲ್ಲ ಎಲ್ಲ ಏನಿದ್ರು ಎಲ್ಲ ಕೊಡ್ತಾನೆ. ಸೊ ಅವರು ನನಗೆ ಎಲ್ಲ ಕೊಡ್ತಾರೆ. ನಾವು ಎಲ್ಲ ಏನು ಬಿಟ್ಟು ತಿನ್ನಲ್ಲ, ಖುಷಿಯಿಂದ ಇರ್ತೇವೆ. ಸೊ ಈ ಥರ ಯಾರು ಇರಲಿಕ್ಕಿಲ್ಲ ಲೈಫಲ್ಲಿ. ಆಲ್ಮೋಸ್ಟ್ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳೆಲ್ಲ ಜಗಳ ಆಡ್ಕೊಂಡಿರ್ತಾರಲ್ಲ. ಸೊ ನಾವು ಯಾವತ್ತೂ ಆ ಥರ ಎಲ್ಲ ಇಲ್ಲ. ಸೊ ಇವ್ರು ನಮ್ಮ ಅಕ್ಕ ನೋಡಿ. ಸೊ ನಾವು ನಮ್ಮ ಚಿಕ್ಕಮ್ಮನ ಪೂಜೆಗೆ ಬಂದಿದ್ವಿ. ಅವರು ತೀರಿ ಹೋಗಿದ್ರು. ಸೊ ಮರಣದ ಪೂಜೆ ಇತ್ತು. ಸೊ ಅದಕ್ಕೋಸ್ಕರ ಬಂದಿದ್ವಿ. ನನಗೆ ಅಂದರೆ ತುಂಬ ಸಪೋರ್ಟ್ ಕೊಡ್ತಿದ್ರು. ಸೊ ಇವ್ರು ನಮ್ಮ ಚಿಕ್ಕಪ್ಪ ನೋಡಿ ಹೋದ್ರಲ್ಲ. ಸೊ ಹಿಂದಿನ ದಿವಸ ನನಗೆ ಕಾಲ್ ಮಾಡಿ ನಮ್ಮ ಆಂಟಿ ಮಾತನಾಡಿದರು. ಸೊ ಅದೇ ಹೇಳ್ತಿದ್ರು, ಯೂಟ್ಯೂಬಲ್ಲಿ ವಿಡಿಯೋ ಒಳ್ಳೆ ಮಾಡ್ತೀಯ ಅಂತ ಹೇಳಿದರು. ಸೊ ಬೆಳಗ್ಗೆ ಎದ್ದ ತಕ್ಷಣ ಸೊ ಇದೇ ಸುದ್ದಿ ಕೇಳಿದ್ದೇವೆ, ತುಂಬ ಬೇಜಾರಾಗ್ತದೆ. ಇಲ್ಲಿ ನೋಡಿ ಸೀತಾಫಲ ಹಣ್ಣಾಗಿದೆ, ಎಲ್ಲ ನಾನು ಊರಿಗೆ ಕೊಂಡೋಗ್ತೇನೆ ನಾನೆಲ್ಲ. ಈಗ ಇನ್ನೊಬ್ರು ವೇಟಿಂಗಲ್ಲಿ ಇದ್ದಾರೆ ನೋಡಿ. ಸೊ ನನ್ನ ಮದುವೆಗೆ ಮುಂಚೆ ಎಲ್ಲ ಕೆಲವೊಂದೆಲ್ಲ ನಾನು ನೆಟ್ಟದ್ದು ಗಿಡ ನೋಡಿ ಎಷ್ಟು ದೊಡ್ಡದಾಗಿದೆ. ಸೊ ಇದು ನಾನು ವಾಪಸ್ ಊರಿಗೆ ಮಂಗಳೂರಿಗೆ ಬರುವಾಗ ಸೊ ನಾನು ವಿಡಿಯೋ ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಅಂದರೆ ನಾನು ಅಪರೂಪಕ್ಕೆ ಬಂದಿದ್ದೀನಿ ಅಂಥೇಳಿ ಎಲ್ಲರೂ ನನ್ನೊಟ್ಟಿಗೆ ಮಾತನಾಡ್ತಾ ನಿಂತ್ಬಿಟ್ರು. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನೆಕ್ಸ್ಟ್ ಟೈಮ್ ಬಂದಾಗ ಎಲ್ಲರೂ ಫ್ಯಾಮ್ಲಿ ಪರಿಚಯ ಮಾಡಿ ಕೊಡ್ತೇನೆ ಗ್ಯಾರಂಟಿ. ಸೊ ಈಗ ಎಲ್ಲರೂ ನನ್ನನ್ನು ಕಳಿಸ್ಲಿಕ್ಕೆ ಬಾಯ್ ಮಾಡ್ತಾಯಿದ್ರು. ಮಕ್ಕಳನ್ನು ಕಳಿಸ್ಲಿಕ್ಕೆ ಎಲ್ಲರೂ ಕೂಗ್ತಾ ಇದ್ರು. ಸೊ ಹಾಗೆ ಹೀಗೆ ಮ್ಯಾನೇಜ್ ಮಾಡಿ ಬಂದೆ. ಬಾಯ್ ಮಾಡ್ರಿ ಎಲ್ಲರೂ. ಬಾಯ್ ಚಂಡಿ ಬಾಯ್ ಮಾಡಿ ಚಂಡಿ. ಇದು ನಮ್ಮೂರ ಶಾಲೆ. ಸೊ ನಾನು ಇಲ್ಲೇ ಕಲ್ತಿದ್ದೀನಿ. ಸೊ 1ರಿಂದ 7th ನೆಕ್ಸ್ಟ್ ಟೈಮ್ ಬಂದಾಗ ಸೊ ವಿಡಿಯೋ ಮಾಡ್ತೇನೆ ನಾನು. ಸೊ ಒಂದು ದಿವಸಕ್ಕೆ ಎಲ್ಲೋ ವಿಡಿಯೋ ಮಾಡಂದರೆ ಆಗೋದಿಲ್ಲ. ಸೊ ನನಗೆ ಎಲ್ಲರೂ ಸೊ ನಿಂತು ಮಾತನಾಡ್ತಾ ಇದ್ದರು. ತುಂಬ ಜನ ನನ್ನನ್ನು ಮಾತಾಡಿಸ್ತಾ ಇದ್ದರು, ಸುಳ್ಳು ಹೇಳೋದಿಲ್ಲ ನಾನು. ಸೊ ನನಗೆ ಗೊತ್ತುಂಟು, ನನ್ನ ಊರಿಗೆ ಹೋದರೆ ಅವ್ರು ಹೇಳ್ತಿದ್ರು, ನೀನು ಮತ್ತೆ ಬರ್ತೀಯಾ ಮತ್ತೆ ಇಲ್ವಾ ನನಗೆ ಗೊತ್ತಿಲ್ಲ. ಸೊ ಹಾಗೆ ಹೇಳ್ತಾ ಇದ್ದರು. ಸೊ ಎಲ್ಲ ಮಾತಾಡ್ತಾ ಇದ್ದರು. ತುಂಬ ಖುಷಿಯಾಯಿತು. ಅವರು ಕೊಡೋ ಪ್ರೀತಿಗೆ ನನಗೆ ಏನು ಹೇಳಬೇಕಂತಲೇ ಗೊತ್ತಾಗಲಿಲ್ಲ. ಸೊ ಇನ್ನೊಂದು ಸರಿ ಬರಲಿಕ್ಕೆ ಉಂಟು. ಸೊ ಆವಾಗ ನನ್ನ ಫ್ಯಾಮ್ಲಿ ಪರಿಚಯ, ನನ್ನ ಊರು, ನನ್ನ ಶಾಲೆ ಎಲ್ಲವನ್ನು ತೋರಿಸ್ತೇನೆ. ಸೊ ಇನ್ನೂ ಕೂಡ ಟೈಮ್ ಉಂಟು. ಮಕ್ಕಳು ದೊಡ್ಡವರಾದರೆ ನಾನು ಅವಾಗವಾಗ ಬರ್ತಾ ಇರ್ತೇನೆ ಊರಿಗೆ. ಸೊ ಇಲ್ಲೆಲ್ಲ ತುಂಬ ಲೈನಲ್ಲೆಲ್ಲ ನನ್ನ ಫ್ರೆಂಡ್ಸ್ ಮನೆಯೇ ಇದ್ದಾವೆ. ಸೊ ನಾನು ಬಂದಿದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಗೊತ್ತಾದರೆ ಅವ್ರ ಮನೆ ಕರೆಯುವವರೆಗೆ ಬಿಡುವುದಿಲ್ಲ. ಸೊ ಇದು ನಮ್ಮ ಊರು ಸಂತೆ ಕೂಡ ಇಲ್ಲೇ ಆಗ್ತದೆ. ನಾವು ಸಂತೆ ಮಾರ್ಕೆಟ್ಗೆಲ್ಲ ಬರಬೇಕಾದ್ರೆ ಸೊ ಇಲ್ಲೇ ಬರ್ತೇವೆ. ಸಂಡೇ ಆಗ್ತದೆ. ಇವತ್ತು ಸಂಡೇ ಇತ್ತು, ನಾವು ಹೋದ ದಿವಸ. ಆವತ್ತು ಸಂಡೇ ಇದ್ದಕ್ಕೆ ಜನ ಎಲ್ಲ ನನ್ನನ್ನೇ ನೋಡ್ತಾ ಇದ್ದರು. ಸೊ ಪರಿಚಯ ಸಿಗಲಿಲ್ಲ
ಯಾರಿಗೂ ಕೂಡ. ನಾನು ಸಿಕ್ಕರೆ ನನಗೆ ಬಿಡುವುದಿಲ್ಲ ಅವರು. ನಿಂತು ಮಾತನಾಡ್ತಿದ್ದರು. ಸೊ ನಾನು ಯಾರಿಗೂ ಕೂಡ ಅಂದರೆ ಬಸ್ಸು ನಮ್ಮದು ಮಿಸ್ ಆಗ್ತದಂತೇಳಿ ಸೊ ನಾವು ಬೇಗ 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 ಬರ್ತಾ ಇದ್ವಿ. ನಮಗೆ ಬಸ್ಸು 6:30 ಇನ್ನು 7 ಗಂಟೆಗೆ ಅಂತ ಬಸ್ ಬಂತು. ಸೊ ಒಟ್ಟು 6:30ಗೆ ನಿಲ್ಲಬೇಕು. ಅದು ಒಂದು 10 ನಿಮಿಷದಲ್ಲಿ ಬಸ್ ಬಂತು. ಸೊ ನಿಂತ್ವಿ, ಮನೆಗೆ ಬರ್ತಾ ಇದ್ವಿ. ಸೊ ಮತ್ತೆ ಮನೆಗೆ ಬಂದಮೇಲೆ ನನಗೆ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಅಂದರೆ ನೈಟೆಲ್ಲ ಜರ್ನಿ ಅಲ್ಲ, ಸೊ ನಿದ್ದೆ ಕೂಡ ಬರುವುದಿಲ್ಲ. ಮಕ್ಕಳು ಕೂಡ ಉಪದ್ರ ಕೊಡ್ತಾಯಿದ್ರು. ಸೊ ಹೀಗಾಗಿ ಮನೆಗೆ ಬಂದಮೇಲೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ನಾನು ವೀಡಿಯೋ ಮಾಡ್ತೇನೆ, ಅಡುಗೆ ಮಾಡಿ ವ್ಲಾಗ್ ಎಲ್ಲ ಮಾಡಿ ಹಾಕ್ತೇನೆ. ಸೊ ಅಲ್ಲಿವರೆಗೆ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನನ್ನ ಊರಿದು ಇಷ್ಟು ಜರ್ನಿ ಆಗಿತ್ತು. ಸೊ ನಾನು ಮತ್ತೆ ಊರಿಗೆ ಹೋಗಲಿಕ್ಕೆ ಪ್ಲ್ಯಾನಿಂಗ್ ಇದೆ. ಹೋದ್ಮೇಲೆ ವೀಡಿಯೋ ಎಲ್ಲ ಮಾಡಿ ಹಾಕ್ತೇನೆ.